ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, 2028 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನಾವೇ ಅಧಿಕಾರಕ್ಕೆ ಬರ್ತೀವಿ, ಸ್ವಂತ ಶಕ್ತಿಯ ಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈತ್ರಿ ಮಾಡಿಕೊಂಡಿರುವಂತ ಬಿಜೆಪಿ ಮತ್ತೆ JDS, ಕುಮಾರಸ್ವಾಮಿ ಅವರ ಪ್ಲಾನ್ ಏನು? ಬಿಜೆಪಿನೇ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದಾದ್ರೆ ಮೈತ್ರಿ ಅವಶ್ಯಕತೆ ಇಲ್ವಾ? JDS ಕತೆ ಏನು ಮುಂದಕ್ಕೆ? ಹಾಗಾದ್ರೆ ಕುಮಾರಸ್ವಾಮಿ ಲೆಕ್ಕಾಚಾರ ಏನು? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, JDS ಕ್ಷಿಪ್ರ ಕ್ರಾಂತಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಈ ಹೇಳಿಕೆ ಮೈತ್ರಿ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ಈ ಹಿನ್ನೆಲೆ HDK, ಯತ್ನಾಳ್ ಮತ್ತು ಪರಮೇಶ್ವರ್ ಭೇಟಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಿದು ಭೇಟಿಯ ರಹಸ್ಯ? ಯಾವ ಲೆಕ್ಕಾಚಾರ? ರಾಜ್ಯ ರಾಜಕಾರಣದಲ್ಲಿ ಹೊಸ ಅಲೆ ಸೃಷ್ಟಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಯಾಕಪ್ಪ ಅಂತ ಅಂದ್ರೆ, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರ ನಡೆಯಲ್ಲಿ ಅಚ್ಚರಿ ಉಂಟಾಗ್ತಾ ಇರುವಂಥದ್ದು. ಯಾಕಂದ್ರೆ ಬಿಜೆಪಿ ಮೈತ್ರಿನೇ ಬೇಡ, ನಮಗೆ ಮೈತ್ರಿ ಅವಶ್ಯಕತೆ ಬೇಡ, ನಮಗೆ ಸ್ವಂತ ಶಕ್ತಿ ಇದೆ, ಸ್ವಂತ ಬಲದಲ್ಲೇ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯಿಂದ ಈಗ JDS ನಲ್ಲಿ ಅಚ್ಚರಿಯ ಕ್ರಾಂತಿ ಆಗುತ್ತಾ, ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನಿರಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಕುಮಾರಸ್ವಾಮಿ ಅವರ ನಡೆ ರಾಜ್ಯ ರಾಜಕಾರಣದಲ್ಲಿ ಈಗ ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗ್ತಾ ಇರುವಂಥದ್ದು. ಏನ್ ನಡೆ ಕುಮಾರಸ್ವಾಮಿ ಅವ್ರದ್ದು ಅಂದ್ರೆ, ಮೊನ್ನೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಭೇಟಿ ಮಾಡಿದ್ರು ಇದೇ ಕುಮಾರಸ್ವಾಮಿ ಅವರು. ಆ ಭೇಟಿಯ ಹಿಂದೆ ಅಡಗಿರುವಂತ ರಹಸ್ಯ ಆದ್ರೂ ಏನು? ಈ ಹಿಂದೆ ರೆಬಲ್ ನಾಯಕರು ಕುಮಾರಸ್ವಾಮಿ ಅವ್ರನ್ನ ಕೇಂದ್ರದಲ್ಲಿ ಭೇಟಿ ಮಾಡಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ತಂತ್ರಗಾರಿಕೆಯನ್ನ ಮಾಡಿದ್ರು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಅದು ವಿಫಲ ಆಯಿತು. ಹೈಕಮಾಂಡ್ ಈಗಾಗಲೇ ಕೂಡ ಯಡಿಯೂರಪ್ಪನವ್ರಿಗೆ ಮಣೆ ಹಾಕಿದ್ರು. ಹಾಗಾಗಿ ಕುಮಾರಸ್ವಾಮಿ ಲೆಕ್ಕಾಚಾರ ಬೇರೆಯದ್ದೇ ಆಯಿತು. ಹಾಗಾಗಿ ಯತ್ನಾಳ್ರವರ ಭೇಟಿಯ ರಹಸ್ಯ ಏನಿರಬಹುದು? ಅದು ಒಂದು ಭಾಗ ಆದ್ರೆ, ಇವತ್ತು ಗೃಹ ಸಚಿವರಾಗಿರುವಂತ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಇದೇ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟು. ಹಾಗಾಗಿ ಈ ಭೇಟಿಯ ರಹಸ್ಯ ಏನು? ಕುಮಾರಸ್ವಾಮಿ ಅವರ ಈ ಅಚ್ಚರಿ ವಿಚಾರ ಏನಪ್ಪಾ ಅಂತಂದ್ರೆ, ಯತ್ನಾಳ್ರನ್ನ ಭೇಟಿ ಮಾಡಿ ಏನ್ ಮಾತುಕತೆ ಮಾಡಿದ್ರು, ಈಗ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿರುವಂತ ಉದ್ದೇಶ ಏನು? ಈ ಸೀಕ್ರೆಟ್ ಮೀಟಿಂಗ್ಗಳಾಗ್ತಾ ಇರೋದು ಯಾಕೆ? ಪರಮೇಶ್ವರ್ ಜೊತೆಗೆ HDK ನಡೆಸಿರುವಂತ ಸೀಕ್ರೆಟ್ ಮೀಟಿಂಗ್ ನ ಚರ್ಚೆ ಏನಿರಬಹುದು? ಅನಿರೀಕ್ಷಿತ ಭೇಟಿನ ಇದು ಅಥವಾ ಉದ್ದೇಶಪೂರಿತ ಭೇಟಿನ ಇದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಮೈತ್ರಿ ರಾಜಕೀಯ, ಮುಂದಿನ ಚುನಾವಣೆ, ಪಕ್ಷಾಂತರ, ಈ ಎಲ್ಲಾ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲೇ ಕೂತ್ಕೊಂಡು ರಾಜ್ಯ ರಾಜಕಾರಣದಲ್ಲೇ ಕೂಡ ಬೇರೆಯದ್ದೇ ರಾಜಕೀಯವನ್ನ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ. ಒಂದ್ ಕಡೆ ಉಚ್ಚಾಟಿತ ಶಾಸಕರನ್ನ ಭೇಟಿ ಮಾಡಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇರುವಂತ ಕುಮಾರಸ್ವಾಮಿ ಅವರು ಅದರಲ್ಲೂ ಕೂಡ ಗೃಹ ಸಚಿವರನ್ನ ಭೇಟಿ ಮಾಡಿದ ರಹಸ್ಯ ಏನು? ಇದೇ ಕಾಂಗ್ರೆಸ್ JDS ಮೈತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸರ್ಕಾರ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಪರಮೇಶ್ವರ್ ಅವರು DCM ಆಗಿದ್ರು, ಆಗ CM ಆಗಿದ್ದಂಥವ್ರು ಕುಮಾರಸ್ವಾಮಿ. ಆ ಹೊಂದಾಣಿಕೆ ಇನ್ನೂ ಇದೆಯಾ ಅಥವಾ ಬೇರೆಯದ್ದೇ ಲೆಕ್ಕಾಚಾರ ಇಟ್ಕೊಂಡು ಕುಮಾರಸ್ವಾಮಿ ಈಗ ಪರಮೇಶ್ವರ್ನ ಭೇಟಿ ಮಾಡಿದ್ರ? ಹಾಗಾಗಿ JDSನ ಲೆಕ್ಕಾಚಾರ ಏನಿರಬಹುದು? ನೀವು ಸ್ವಂತ ಬಲ ಆದ್ರೆ ನಮ್ಮ ಲೆಕ್ಕಾಚಾರ ಬೇರೆಯದ್ದೇ ಅನ್ನುವಂಥ ಕೌಂಟರ್ನ ಈಗ HDK ಕೊಡ್ತಾರ ಅನ್ನುವಂಥ ಪ್ರಶ್ನೆ. ಏನೆಲ್ಲ ರಾಜ್ಯಕ್ಕೆ ಅಡಗಿರಬಹುದು ಹಾಗಾದ್ರೆ ಈ ಭೇಟಿಯ ಹಿಂದೆ? ಕ್ಷಿಪ್ರ ಕ್ರಾಂತಿಯ ಲೆಕ್ಕಾಚಾರ ಏನಿರಬಹುದು? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, JDS ಕ್ಷಿಪ್ರ ಕ್ರಾಂತಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.